ಬೆಂಗಳೂರು ದಕ್ಷಿಣ ಲೋಕಸಭಾ ಅಭ್ಯರ್ಥಿಯಾದ ಸೌಮ್ಯಾ ರೆಡ್ಡಿ ಅವರು ಇಂದು 4ನೇ ಹಂತ ಜಯನಗರದ ಶ್ರೀ ಗಣೇಶ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಸಾವಿರಾರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರೊಂದಿಗೆ ಮೆರವಣಿಗೆಯನ್ನ ಮಾಡುವುದರ ಮುಖಾಂತರ ನಾಮಪತ್ರವನ್ನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಕೆಪಿಸಿಸಿ ಸಂಯೋಜಕರು ಹಾಗೂ ಕಾಂಗ್ರೆಸ್ ಮುಖಂಡರು ಆದಂತಹ ಸಂಜಯ್ ಗೌಡ, ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಎಸ್ಟಿಡಿ ಕೆ ಮಂಜುನಾಥ್, ಪದ್ಮನಾಭನಗರ ಗಣೇಶ ವಾರ್ಡ್ನ ಅಧ್ಯಕ್ಷರಾದ ಹರೀಶ್ ಬಾಬು, ರಘುನಾಥ್ ನಾಯ್ಡು, ವಿಜಯನಗರ ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಪ್ಪ, ಕಾಂಗ್ರೆಸ್ ಮುಖಂಡರಾದ ಡಾ ಎಂವಿ ಪ್ರಸಾದ್ ಬಾಬು, ಕಬಡ್ಡಿ ಬಾಬು ಅವರು ಭಾಗವಹಿಸಿದರು. ಬೆಂಗಳೂರು ದಕ್ಷಿಣಕ್ಕೆ ಒಂದು ಯುವ ಅಭ್ಯರ್ಥಿ ಬಂದಿದ್ದಾರೆ. ಕನ್ನಡಾಂಬೆ ಹೆಂಗಿದೆಯೋ ಒಂದು ಕನ್ನಡ ಸಂಸದೆನ ಬೆಂಗಳೂರು ದಕ್ಷಿಣದಿಂದ ಕಳಿಸ್ಬೇಕು ಅಂತ ಎಲ್ಲ ಈ ದಕ್ಷಿಣದ ಭಾಗದ ಜನತೆ ಒಂದು ನಿರ್ಧಾರ ಮಾಡಿದೆ. ಇವತ್ತು ಕಾಂಗ್ರೆಸ್ ಪಕ್ಷ ಅಲ್ಲಿ ಇವತ್ತೇನು ಸೌಮ್ಯಾ ರೆಡ್ಡಿ ಅವ್ರನ್ನ ಅಭ್ಯರ್ಥಿ ಮಾಡಿದ್ದಾರೆ. ಯಾಕೆಂದರೆ ಅವ್ರ ತಂದೆದು ಭಾಳ ಕೊಡುಗೆ ಇದೆ. BBMPಲಾಗಲಿ ಪ್ರತಿಯೊಂದು ಚುನಾವಣೆಯಲ್ಲಾಗಲಿ ಒಂದು ಸರಳತೆ ಜೀವನ ಅನ್ನೋ ಒಂದು ಸರಳತೆಯಿಂದ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ನೋಡ್ತಾ ಇವತ್ತೇನು ನಮ್ಮ ಬ್ರದರ್ ಹೇಳ್ದಂಗೆ ಕೋಮುವಾದಿ ಪಕ್ಷ ಅನ್ನೋದನ್ನು ಪ್ರತಿಯೊಬ್ಬರೂ ಹೇಳಲಿಕ್ಕೆ ಯಾರು ಚಿಕ್ಕ ಮಗುನ ಕೇಳಿದ್ರೆ ಯಾವುದಪ್ಪ ಕೋಮುವಾದಿ ಪಕ್ಷ ಅಂದರೆ BJP ಅಂತ. ಏನಪ್ಪ ಸುಳ್ಳು ಹೇಳೋ ಪಕ್ಷ ಯಾವುದು ಅಂದರೆ BJP ಅಂತ. ಇವಾಗ ಬೇರೆ ಪಕ್ಷಗಳಲ್ಲಿ ಯಾವುದಾದ್ರು ಹಲವಾರು ಕರ್ನಾಟಕದಲ್ಲಿತ್ತು ಪ್ರಾದೇಶಿಕ ಪಕ್ಷಗಳು, ಅದೆಲ್ಲ ಇವತ್ತು BJP ಅಂತಲೇ ಇರ್ತದೆ. ಸೊ ನಾವು ಯಾರ ಬಗ್ಗೆನೂ ಟೀಕೆ ಟಿಪ್ಪಣಿ ಮಾಡೋದು ಬಿಟ್ಟು ಜನದ ಜೊತೆ ಸದಾ ನಾವು ಕೆಲಸ ಮಾಡಿಕೊಂಡು ಜನಕ್ಕೆ ಏನು ಅಭಿವೃದ್ಧಿ ರೀತಿಯಲ್ಲಿ ನಾವು ಇರಬೇಕು ಅಂತ ಒಂದು ನಿರ್ಧಾರ ಮಾಡ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ, ಏಕೆಂದರೆ ಹಲವಾರು ಘಟಾನುಘಟಿ ನಾಯಕರಿದ್ದಾರೆ ಈ ಬೆಂಗಳೂರು ದಕ್ಷಿಣದಲ್ಲಿ. ಎಲ್ಲರೂ ಒಂದು ಯುವಕರಿಗೆ ಒಂದು ಅವಕಾಶ ಮಾಡಬೇಕು, ಒಂದು ಹೊಸ ಒಂದು ಅಲೆನ ಸೃಷ್ಟಿ ಮಾಡಬೇಕು, ಯುವಕರಿಗೆ ಒಂದು ಏನು ಸೆಕ್ಯುಲರಿಸಮ್ ಒಂದು ಸಿಸ್ಟಮ್ನ ತರಬೇಕು ಅಂತ ಒಂದು ಯೋಜನೆ ಇಟ್ಕೊಂಡು ಇವತ್ತೇನೆಲ್ಲ ಸೌಮ್ಯಾ ರೆಡ್ಡಿ ಅವ್ರನ್ನ ಅಭ್ಯರ್ಥಿ ಮಾಡಿದರೆ ಭಾರಿ ಬಹುಮತದಿಂದ ಅವ್ರನ್ನ ಗೆಲ್ಸ್ಕೊಂಡು ಬಂದೇ ಬರ್ತೀವಿ ಅಂತ ಹೇಳಿ ಆ್ಯಡ್ ಮಾಡ್ತೀವಿ. ಅದೇ ಈಗ ಕಳೆದ ಬಾರಿ ಅವರು ಒಂದು ಬಾರಿ ಶಾಸಕರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಅವ್ರು ಸಾಕಷ್ಟು ಅನುಭವ ಇದೆ. ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಕಾಳಜಿ ಇದೆ. ಬೆಂಗಳೂರು ದಕ್ಷಿಣ ಪ್ರತ್ಯೇಕವಾಗಿ ಅವ್ರ ಮನೆ ಕೂಡ ಇದೇ ಭಾಗದಲ್ಲಿ ಸೇರೋದ್ರಿಂದ ಸಾಕಷ್ಟು ವಿಚಾರಗಳು ಇಲ್ಲಿನ ಅಭಿವೃದ್ಧಿ ಬಗ್ಗೆ, ಇಲ್ಲಿನ ಜನಸಂಖ್ಯೆ ಬಗ್ಗೆ, ಇಲ್ಲಿನ ಎಲ್ಲ ಸಮಾಜಗಳ ಬಗ್ಗೆ ಅವ್ರಿಗೆ ಸಾಕಷ್ಟು ಅರಿವಿದೆ ಅಂತ ನನಗೆ ಅನಿಸುತ್ತೆ. ಅದಕ್ಕೆ ಒಂದು ಕಾಂಗ್ರೆಸ್ ಪಕ್ಷ ಇವತ್ತೊಂದು ಸೂಕ್ತವಾದಂಥ ಅಭ್ಯರ್ಥಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ನಾವು ಏನು ದೇಶನ ಹತ್ತಿಕ್ಕತಕ್ಕಂಥ ಕೆಲಸ ಮಾಡುವವರ ವಿರುದ್ಧ ನಾವು ಈಗ ಹೋರಾಟ ಮಾಡ್ತಾ ಇದ್ದೇವೆ. ಯಾರದು ದೇಶದ ವಿರುದ್ಧ ದೇಶನ ಹತ್ತಿಕ್ಕ ಕೆಲಸ ಮಾಡ್ತಕ್ಕಂಥದ್ದು ಯಾರು ಅಂತಂದರೆ ನಮ್ಮ BJP ಅವರು, ನಮ್ಮ ತೇಜಸ್ವಿ ಸೂರ್ಯ ಅಂತಕ್ಕಂಥ ಒಂದು ಕೋಮುವಾದಿ MP ಆಯಪ್ಪ. ಅದಕ್ಕೆ ಅಂಥವ್ರನ್ನೆಲ್ಲ ಇವಾಗ ನಾವು ಅಂಥವ್ರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗತ್ತೆ. ನಾವು ಸಂವಿಧಾನನ ಎತ್ತಿ ಹಿಡಿಯುವಂಥ ಒಂದು ಕೆಲಸ ಮಾಡಬೇಕಾಗತ್ತೆ. ಅದರಿಂದ ನಾವು ಕಾಂಗ್ರೆಸ್ ಪಕ್ಷದ ಕೈ ಹಿಡಿಬೇಕು. ಅದು ಕಾಂಗ್ರೆಸ್ ಪಕ್ಷ ಬಂದ್ಬಿಟ್ಟು ನುಡಿದಂತೆ ನಡೆಯುತ್ತೆ ಯಾವಾಗಲೂ. ಈಗ ನಾವೇನು MLA ಎಲೆಕ್ಷನ್ ನಮ್ಮ ವಿಧಾನಸಭೆ ಚುನಾವಣೆ ಮುಂಚೆ ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ, ಅದನ್ನು 5 ಗ್ಯಾರಂಟಿಗಳನ್ನ ಕೂಡ ನಾವು ಅನುಷ್ಠಾನಕ್ಕೆ ತಂದಿದ್ದೇವೆ. ಈ ಬಾರಿ ನೀವು ರಾಹುಲ್ ಗಾಂಧಿ ಅವರನ್ನು ನೀವು ಆಯ್ಕೆ ಮಾಡಿ ಪ್ರಧಾನಿ ಮಾಡಿದ್ರೆ ನಮ್ಮ ದೇಶದಲ್ಲಿ ಪ್ರತಿಯೊಂದು ಮಹಿಳೆಗೂ ಕೂಡ 1 ಲಕ್ಷ ರೂಪಾಯಿ ವಾರ್ಷಿಕವಾಗಿ 1 ಲಕ್ಷ ರೂಪಾಯಿ ಪ್ರತಿಯೊಂದು ಮಹಿಳೆಗೂ ಕೂಡ ಸಿಗುವಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದರಿಂದ ನಾವೆಲ್ಲ ನಾವೆಲ್ಲರೂ ಕೂಡ ಯುವಕರಾಗಿರ್ಬೋದು, ಹಿರಿಯರಾಗಿರ್ಬೋದು, ಎಲ್ಲ ನಾವು ಯೋಚನೆ ಮಾಡಬೇಕಾಗುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷದ ಅಗತ್ಯ ಇದೆ ದೇಶಕ್ಕೆ. ಇವತ್ತು ಕಾಂಗ್ರೆಸ್ ಇಲ್ಲ ಅಂದರೆ ಇವತ್ತು ಯಾವ ಮಟ್ಟಕ್ಕೆ ಇವರು BJP ಅವ್ರು ತೊಗೊಂಡೋಗಿ ಇರ್ತಾರೋ ದೇಶನ ನಮಗಿನ್ನೂ ಗೊತ್ತಾಗ್ತಾ ಇಲ್ಲ. ಅದರಿಂದ ಈ ಕೋಮುವಾದಿಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು. ಸೆಕ್ಯುಲರ್ ಮೈಂಡೆಡ್ ಲೀಡರು ಈ ಸೌಮ್ಯಾ ರೆಡ್ಡಿ ಅವರು. ಅದಕ್ಕೆ ನಮ್ಮ ಸೌಮ್ಯಾ ರೆಡ್ಡಿ ಅವ್ರಿಗೆ, ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಸೌಮ್ಯಾ ರೆಡ್ಡಿ ಅವ್ರಿಗೆ ತಾವೆಲ್ಲರೂ ಕೂಡ ಕಳ್ಕಳಿಯಾಗಿ ನಾವು ಕೇಳ್ಕೊಳ್ತೇವೆ, ಅವ್ರಿಗೆ ಮತ ನೀಡಿ ಒಂದು ಅವಕಾಶ ಮಾಡಿಕೊಡಿ. ಅವ್ರಿಗೆ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ 5 ವರ್ಷ ನೋಡೋಣ. ಆಮೇಲೆ ಮತ್ತೆ ಮುಂದಿನ ದಿನಗಳಲ್ಲಿ ಒಂದು ಅವಕಾಶ ಕೊಡಿ. ಯಾಕಂದರೆ 30-35 ವರ್ಷಗಳಿಂದ ಇಲ್ಲಿ ಬೆಂಗಳೂರು ಸೌತಲ್ಲಿ ಬರೀ BJP ಇತ್ತು. ಯಾರು ಏನು ಕೆಲಸ ಮಾಡಿದ್ರು ಅಂತ ನೀವೇ ನೋಡಿದ್ದೀರಿ, ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಅವ್ರಿಗೆ ಕೇಳ್ಕೊಳ್ಳಿಕ್ಕೆ ಆಗಲ್ಲ. ಸೊ ನಿಮ್ಗೆ ಗೊತ್ತಿದೆ ಅದಲ್ಲ. ಅದರಿಂದ ಒಂದು ಬಾರಿ ಒಂದು ಯುವಕರಿಗೆ, ಒಂದು ಯುವತಿ ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತ ನಾನು ತಮ್ಮಲ್ಲೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತೀನಿ.